ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್, ನಾಳೆ ಹುಣ್ಣಿಮೆ ಹಾಗೆಯೇ ಚಂದ್ರಗ್ರಹಣ ಇದೆ ಅಲ್ವಾ. ಹೇಗೆ ನಾವು ಪೂಜೆ ಮಾಡಬೇಕು, ಕಳಸನ ಇಟ್ಟಿರ್ತೀವಿ, ಮತ್ತು ಹುಣ್ಣಿಮೆ ಪೂಜೆ ಮಾಡಿರ್ತೀವಿ. ನಂತರ ಗ್ರಹಣ ಬಿಟ್ಟ ಮೇಲೆ ನಾವು ಮತ್ತೆ ಮಡಿಯಿಂದ ಮನೆಯನ್ನೆಲ್ಲ ಒರೆಸ್ಬೇಕಾ, ಹಾಗೆಯೇ ಮತ್ತೆ ಪೂಜೆ ಮಾಡಬೇಕಾ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಏನನ್ನೋದು ತಿಳ್ಕೊಳ್ಳೋಣ ಬನ್ನಿ. ಮಂಗಳವಾರ ಅಂದರೆ ನಾಳೆ ಫ್ರೆಂಡ್ಸ್, ನಾಳೆ ಬೆಳಿಗ್ಗೆ ನಾವು ಹುಣ್ಣಿಮೆ ಇದೆಯಲ್ಲ, ಕಳಸನ ಇಟ್ಟು ಪೂಜೆನ ಮಾಡಿರ್ತೀವಿ. ಹಾಗೆಯೇ ಸಂಜೆ ಗ್ರಹಣ ಬಿಟ್ಟ ಮೇಲೆ ಮತ್ತೆ ಮನೆ ಒರೆಸ್ಬೇಕಾಗುತ್ತೆ. ಹಾಗೆಯೇ ಹೂವು ಮತ್ತೆ ಬದಲಾಯಿಸಬೇಕು. ಹಾಗೆ ಕಳಸನೂ ಕೂಡ ಎಲ್ಲ ತೆಗಿಬೇಕು, ಪೂಜೆ ಸಾಮಾನು ಎಲ್ಲ ತೆಗಿಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮಂಗಳವಾರ ಸಂಜೆ 5 ಗಂಟೆ 7 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗಿಬಿಡುತ್ತೆ. ಆ ದಿನ ಸಂಜೆ 6 ಗಂಟೆ 20 ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ, ಅಂದರೆ ಸೂರ್ಯ ಮುಳುಗುವಂಥ ಸಮಯ. ಅದಾದಮೇಲೆ 6 ಗಂಟೆ 46 ನಿಮಿಷ ತನಕ ಚಂದ್ರಗ್ರಹಣದ ಸೂತಕದ ಸಮಯ, ಅಂದರೆ ಮೋಕ್ಷಕಾಲ, ಅಂತಿಮ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ಈ 20 ನಿಮಿಷ ತುಂಬಾ ಮುಖ್ಯ. ಈ ಸಮಯದಲ್ಲಿ ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ಮಂತ್ರ ಸ್ತೋತ್ರ ಪಠನೆ ಮಾಡಿಕೊಳ್ಳೋದು, ಧ್ಯಾನ ಮಾಡೋದು ತುಂಬ ಒಳ್ಳೆಯದು. ಅದೆಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಹುಣ್ಣಿಮೆ ಪೂಜೆ ಮಾಡಿ ಬೆಳಿಗ್ಗೆ ಮನೆ ಒರೆಸ್ತೀವಿ, ಮತ್ತು ಸಂಜೆ ಒರೆಸ್ಬೇಕಾ ಅನ್ನೋದಾದರೆ ನಿಮಗೆ ಮಾಡೋಕ್ಕೆ ಆಗಲ್ಲ ಅಂತ ಅಂದರೆ ಮನೆಗೆಲ್ಲ ಗೋಮೂತ್ರನ ಪ್ರೋಕ್ಷಣೆ ಮಾಡಿ. ದೇವರ ಮನೆ ಒಳಗಡೆ ಹೊರಗಡೆ ಎಲ್ಲ ಗೋಮೂತ್ರನ ಪ್ರೋಕ್ಷಣೆ ಮಾಡಿ. ಹಾಗೆ ನೀವು ಕೂಡ ಸ್ನಾನದ ನೀರಿಗೆ ಒಂದು ಸ್ವಲ್ಪ ಗೋಮೂತ್ರನ ಹಾಕ್ಕೊಂಡು ಸ್ನಾನ ಮಾಡಬೇಕು. ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡೋದು ತುಂಬಾ ಮುಖ್ಯ. ಕೆಲವರು ಕೆಲಸಕ್ಕೆ ಹೋಗಿರ್ತೀರ, ಬರೋದು ಲೇಟ್ ಆಗುತ್ತೆ, ಅಥವಾ ಬೇರೆ ಕೆಲಸಗಳು ಇರುತ್ತೆ ಅಲ್ವಾ, ಅಂಥವರು ನಾವು ಮಾಡೋದಕ್ಕೆ ಆಗಲ್ಲ ಅಂದರೆ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಯಾಕಂದರೆ ಈ ಸಲದ ಗ್ರಹಣ ಸಿಂಹರಾಶಿ ಪೂರ್ವ ಪಾಲ್ಗುಣ ನಕ್ಷತ್ರದಲ್ಲಿ ಆಗ್ತಾ ಇರೋದ್ರಿಂದ ಸಿಂಹರಾಶಿಯವರು ಒಂದು ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾಡ್ಕೋಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆಯವರಿಗೆ ಏನೂ ತೊಂದರೆ ಇಲ್ಲ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಭಯ ಆಗಲಿ, ಕನ್ಫ್ಯೂಷನ್ ಆಗಲಿ ಇಟ್ಕೊಳ್ಬೇಡಿ. ಇನ್ನು ಹುಣ್ಣಿಮೆ ಪೂಜೆ ಕೂಡ ಅಷ್ಟೇ. ಈಗ ನಮಗೆ ಹುಣ್ಣಿಮೆ ಯಾವಾಗಲೂ ಸಂಜೆ ಹೊತ್ತು, ಅಂದರೆ ಸೂರ್ಯೋದಯ ಸಮಯದಲ್ಲಿ ಇದ್ದರೆ ತುಂಬಾ ಒಳ್ಳೆಯದು. ಅಲ್ಲದೆ ಕೆಲವು ಸಲ ನಾವು ಸೂರ್ಯ ಉದಯ ಕಾಲದಲ್ಲಿ ಯಾವ ತಿಥಿ ಇರುತ್ತೋ ಅದನ್ನು ಕೂಡ ಲೆಕ್ಕ ತಗೊಂಡು ಆ ದಿನ ಪೂರ್ತಿ ಹುಣ್ಣಿಮೆ ಅಂತಾನೆ ಲೆಕ್ಕ ತಗೊಳ್ತೀವಿ. ಅಂದರೆ ಈ ಸಲ ಸಂಜೆ ಗ್ರಹಣ ಇರೋದ್ರಿಂದ ಇನ್ನು ಸಂಜೆ 6 ಗಂಟೆ 20 ನಿಮಿಷಕ್ಕೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ತಲೆ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ದೇವರ ಮನೆಯಲ್ಲಿ ದೀಪ ಹಚ್ಚಿ ಮಂತ್ರ ಸ್ತೋತ್ರ ಪಠನೆ ಮಾಡೋಕ್ಕೆ ಶುರು ಮಾಡಿ. ಯಾಕಂದರೆ ಸೂರ್ಯ ಮುಳುಗಿದ ನಂತರ ಗ್ರಹಣದ ಮೋಕ್ಷಕಾಲ ಪ್ರಾರಂಭ ಆಗುತ್ತೆ. 6 ಗಂಟೆ 45 ನಿಮಿಷ ಹಾಗೆಯೇ 46 ನಿಮಿಷಗಳ, ಕೆಲವು ಕಡೆ 1-2 ನಿಮಿಷಗಳು ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಅಲ್ವಾ, ಈ ಸಮಯ ತನಕ ಇರುತ್ತೆ 20 ನಿಮಿಷಗಳ ಕಾಲ. ಹಾಗಾಗಿ 6:40 ಒಳಗಾಗಿ ನೀವು ನಿಮ್ಮ ಮನಸ್ಸಲ್ಲಿ ಏನು ಬೇಡಿಕೆ ಇದೆ ಅಥವಾ ನಿಮ್ಮ ಇಷ್ಟ ದೇವರನ್ನು ಏನು ಪ್ರಾರ್ಥನೆ ಮಾಡ್ಕೋಬೇಕು, ಧ್ಯಾನ ಮಾಡಬೇಕು ಅನ್ನೋದನ್ನು, ಈಗೆಲ್ಲ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಇರೋದ್ರಿಂದ ಮಕ್ಕಳಿಗೋಸ್ಕರ ಸರಸ್ವತಿ ಮಂತ್ರ, ಗಣೇಶನ ಮಂತ್ರ, ಗುರುಗಳ ಮಂತ್ರ ಇದನ್ನು ಕೂಡ ಹೇಳ್ಕೋಬಹುದು. ಮಕ್ಕಳು ಎಕ್ಸಾಮ್ ಚೆನ್ನಾಗಿ ಬರಿಬೇಕು, ಅವರು ಓದಿದ್ದೆಲ್ಲ ನೆನಪಿನ ಶಕ್ತಿ ಇರಬೇಕು, ಹಾಗೆಯೇ ಒಳ್ಳೆಯ ಮಾರ್ಕ್ಸು, ಒಳ್ಳೆ ಪರ್ಸೆಂಟೇಜು ತಗೋಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಮಕ್ಕಳ ಕೈಯಲ್ಲೂ ಕೂಡ ಹಯಗ್ರೀವ ಮಂತ್ರ, ಸರಸ್ವತಿ ಮಂತ್ರ, ಗಣೇಶನ ಮಂತ್ರ ಹೇಳಿಸಿ ತುಂಬಾ ಒಳ್ಳೆಯದು. ದೇವರ ಮನೆಯಲ್ಲಿ ಕೂತ್ಕೊಂಡು ಹೇಳಬೇಕು ಅಂತ ಏನಿಲ್ಲ, ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡವರು ಪಠನೆ ಮಾಡಿದರೂ ಕೂಡ ಸಾಕಾಗುತ್ತೆ. ಹುಣ್ಣಿಮೆ ಪೂಜೆ ಬಗ್ಗೆ, ಗ್ರಹಣದ ಆಚರಣೆ, ನೀವು ದೇವರ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಎಷ್ಟೋ ಜನ ಇಂಥ ಸಮಯಗಳಿಗೆ ಕಾಯ್ತಾ ಇರ್ತಾರೆ. ಯಾಕಂದರೆ ಈ ಸಮಯದಲ್ಲಿ ನಾವು ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ, ಯಾವುದೇ ದೇವತಾ ಆರಾಧನೆಗಳನ್ನು ಮಾಡಿದರೂ ಕೂಡ ಅದು ಸಿದ್ಧಿಯಾಗುತ್ತೆ ಗ್ರಹಣದ ಸಮಯದಲ್ಲಿ. ಹಾಗಾಗಿ ಹನುಮಾನ್ ಚಾಲೀಸ್ ಓದೋದು, ದುರ್ಗಾಷ್ಟಕ, ದುರ್ಗಸ್ತೋತ್ರ, ಯಾಕಂದರೆ ಮಂಗಳವಾರ ಆಗಿರೋದ್ರಿಂದ ಮತ್ತೆ ಮದುವೆಗೋಸ್ಕರ, ಸಂತಾನ ಫಲಕ್ಕೋಸ್ಕರ, ಆರೋಗ್ಯ ವೃದ್ಧಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರ ಸ್ತೋತ್ರ ಅಷ್ಟೋತ್ತರಗಳನ್ನು ಪಠನೆ ಮಾಡಿ, ತುಂಬಾ ಒಳ್ಳೆಯದು. ಅಲ್ಲದೆ ಓಂ ನಮೋ ಶರವಣ ಭವಾಯ ಅನ್ನೋ ಮಂತ್ರವನ್ನು 108 ಸಲ ಹೇಳ್ಕೊಳ್ಳಿ. ಏನಾದರೂ ಸಣ್ಣ ಪುಟ್ಟ ದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತೆ, ನಿಮ್ಮ ಆಸೆಗಳು ಕೂಡ ಈಡೇರುತ್ತೆ. ಹಾಗೆ
ಗರ್ಭಿಣಿಯರು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನಿಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.